ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೂ ಕೂಡ ಮಹಾನಾಯಕನ ಹೆಸರು ಸದ್ದು ಮಾಡ್ತಾ ಇದೆ. ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. ರನ್ಯಾಗೆ ಪರಮೇಶ್ವರ್ 15 ರಿಂದ 20 ಲಕ್ಷ ಹಣ ಕೊಟ್ಟಿದ್ದಾರೆ ಅಂತ ಸ್ವತಃ ಡಿಸಿಎಂ ಡಿಕೆಶಿ ಕೂಡ ಹೇಳಿಕೆ ನೀಡಿ ಸಂಚಲನ ಸೃಷ್ಟಿಸಿದ್ದಾರೆ. ಈ ಮಧ್ಯೆ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರನ್ಯಾ ರಾವ್ ಚಿನ್ನ ತರುವಾಗ ಮಾಹಿತಿ ಕೊಟ್ಟಿದ್ದೆ ಮಹಾನಾಯಕ ಅಂತ ಬಾಂಬ್ ಸಿಡಿಸಿದ್ದಾರೆ. ಆದರೆ ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆಶಿ ಖಾರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ. ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ. ರನ್ಯಾ ರಾವ್ ಬೊಗಸೆ ಕಂಗಳ ಚಲುವೆ, ನೀಲಿ ಗಣ್ಣಿನ ಉಷೆ, ಸೌಂದರ್ಯದಲ್ಲಿ ಸೊಬಗಿ, ಮನಸೆಳೆಯೋ ಮಯೂರಿ, ಕನ್ಯಾಕುಮಾರಿ. ದುಬೈ ಟು ಬೆಂಗಳೂರು ಗೋಲ್ಡ್ ಜರ್ನಿ ಎಡವಟ್ಟು ಈಗ ರಾಜಕೀಯ ನಾಯಕರಿಗೂ ಉರುಳಾಗಿದೆ. 45 ಲಕ್ಷ ಹಣ ಪಾವತಿ ವಿಚಾರ ಗೃಹ ಸಚಿವ ಪರಮೇಶ್ವರ್ಗೆ ಸಂಕಷ್ಟ ತಂದೊಡ್ಡಿದ್ದು ರಾಜಕೀಯ ವಾಕ್ಸಮರಕ್ಕೂ ನಾಂದಿ ಹಾಡಿದೆ. ರನ್ಯಾ ಚಿನ್ನ ತರುವಾಗ ಮಾಹಿತಿ ಕೊಟ್ಟಿದ್ದೇ ಮಹಾನಾಯಕ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಬಾಸ್. ನಟಿ ರನ್ಯಾ ರಾವ್ ಮಿಸುನಿ ಆಟ ಮಜಬೂತ್ ಆಗಿದೆ. ನಗ್ತಾನೆ ರತುನದ ರಾಶಿ ಸುರಿಸಿದ ಸುಂದರಿಯ ಖಾತೆಗೆ ಗೃಹ ಸಚಿವ ಪರಂ ಟ್ರಸ್ಟ್ ನಿಂದ ಹಣ ಹರಿದು ಹೋಗಿದ್ದು ಇಡಿ ಕೈಗೆ ಕೆಲಸ ಕೊಟ್ಟಿದೆ. ಈ ಮಧ್ಯೆ ಪ್ರಕರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಂದು ಸ್ಫೋಟಕ ತಿರುವು ಕೊಟ್ಟಿದ್ದಾರೆ. ಹೆಣ್ಮಗಳು ಚಿನ್ನ ತರುವಾಗ ಮಾಹಿತಿ ಕೊಟ್ಟಿದ್ದೇ ಕಾಂಗ್ರೆಸ್ನ ಮಹಾನ್ ನಾಯಕ ಅಂತ ದೊಡ್ಡ ಬೌನ್ಸರ್ ಸಿಡಿಸಿದ್ದಾರೆ. ಪರಮೇಶ್ವರ್ ದಲಿತ ಸಮಾವೇಶ ಮಾಡಿ ಸಿಎಂ ಆಗೋಕ್ ಹೊರಟಿದ್ರು. ಹೀಗಾಗಿ ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ದವರೇ ಈ ಕೆಲಸ ಮಾಡಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ದಲಿತರು ಅಂತ ಹೇಳಿ ಸ್ತಬ್ ಮಾಡಲಿಕ್ಕೆ ಪರಮೇಶ್ವರ್ ಮೇಲೆ ಇಡಿ ಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿರೋದು. ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಪರಮೇಶ್ವರ್ ಈ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಆ ಹೆಣ್ಣುಮಗಳು ಅವತ್ತು ದುಬೈಯಿಂದ ಬಂದಾಗ ಆ ಹೆಣ್ಣುಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು? ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ? ಎಲ್ಲಿಂದ ಮೆಸೇಜ್ ಹೋಯ್ತು? ಕೊಟ್ಟಂಥವ್ರು ಈಗ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳೋರೆ, ನೆನ್ನೆ ಕಾಂಗ್ರೆಸ್ನಲ್ಲಿನ ಮಂತ್ರಿನೇ ಅವ್ರಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ. ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತ ಏನು ಹೊರಟರು. ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿತ್ತು. ಕುಮಾರಸ್ವಾಮಿಗೆ ತಲೆ ಸರಿಯಿಲ್ಲ, ಮೆಂಟ್ಲು ಎಂದ ಡಿಕೆಶಿ. ಎಚ್ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಕೆಂಡಾಮಂಡಲ. ಇನ್ನು ಕುಮಾರಸ್ವಾಮಿ ಮಹಾಬಾಂಬ್ ಸಿಡಿಸಿದ್ದೇ ತಡ. ನಿಖಶಿಖಾಂತ ಉರಿದ ಡಿಸಿಎಂ ಡಿಕೆಶಿ ಕುಮಾರಸ್ವಾಮಿ ಒಬ್ಬ ಮೆಂಟ್ಲು ಅಂತ ಬ್ಲಾಸ್ಟ್ ಆಗಿದ್ದಾರೆ. ಪಾಪ ಮೆಂಟ್ಲು ಹೆಚ್ಚು ಕಡಿಮೆ ಆಗಿರಬೇಕು, ತಲೆ ಸರಿಯಿಲ್ಲ, ಸುಳ್ಳಿಗ್ ಮತ್ತೊಂದು ಹೆಸರೇ ಕುಮಾರಸ್ವಾಮಿ ಅಂತ ಗುಡುಗಿದ್ದಾರೆ. ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಆ ಪ್ರಭಾವಿ ನಾಯಕ ಯಾರು ಅಂತ ಕುಮಾರಸ್ವಾಮಿ ಹೇಳಿ ಸತ್ಯ ಗೊತ್ತಾಗುತ್ತೆ ಅಂತ ಸಚಿವ ಜಮೀರ್ ಅಹಮದ್ ಸವಾಲ್ ಹಾಕಿದ್ದಾರೆ. ಯಾರು ಕಾಂಗ್ರೆಸ್ ಬಹಳ ಜನ ಮಹಾನಾಯಕ ಇದ್ದಾರೆ, ಯಾರು ಬೇಕಾದಾಗ್ಬೋದು. ಹೆಸರು ಹೇಳ್ಬೇಕು ತಾನೆ, ಹೆಸರು ಹೇಳ್ಬೇಕು. ಆಮೇಲೆ ಇಡಿ ಅವ್ರು ತನಿಖೆ ನಡೀತಿದ್ರೆ ನಾವು ಅದ್ರ ಬಗ್ಗೆ ನಾವು ಮಾತಾಡಿ ಉಪಯೋಗ ಇಲ್ಲ. ತನಿಖೆ ಅವ್ರು ಮಾಡ್ತಾರೆ, ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂದರೆ ಇಡಿ ನನ್ನ ಕೈಲಿದೆಯಾ? ನನ್ನ ಪೋರ್ಟ್ಫೋಲಿಯೋ ಅನ್ನೋದು ನಾನು ಹೇಳೋಕ್ಕೆ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ.
ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೇಲೆ ಇಡಿ ದಾಳಿ ಮಾಡಿರೋದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ರು. ಎಚ್.ಡಿ. ಕುಮಾರಸ್ವಾಮಿ ಸಿಡಿಸಿರೋ ಬಾಂಬ್ ಮಾತ್ರ ತೀವ್ರ ರಾಜಕೀಯ ಸಂಚಲನಕ್ಕೂ ಕಾರಣ ಆಗಿದೆ. ಮಹಾನಾಯಕನತ್ತ ಎಲ್ಲರ ಚಿತ್ತ ಹರಿಯುವಂತೆ ಮಾಡಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.